ನಮಸ್ಕಾರ ಫ್ರೆಂಡ್ಸ್. ನನ್ನ ಇನ್ನೊಂದು ಟೆಕ್ನಾಲಜಿ ಏನಿರ್ಬೇಕಂತ ಹೇಳಿದ್ರೆ, ನಮ್ಮ ನಾರ್ಮಲ್ ಆಗಿ ಎಲ್ಲ ಸಿಟಿಗಳಲ್ಲೂ ಆಂಬ್ಯುಲೆನ್ಸ್ ಜಾಸ್ತಿ ಇರುತ್ತೆ. ಆಂಬ್ಯುಲೆನ್ಸ್ ಯಾಕಪ್ಪ ಅಂದರೆ ಜಾಸ್ತಿ ಪಾಪ್ಯುಲೇಷನ್ ಇರುತ್ತೆ ಮತ್ತು ಜಾಸ್ತಿ ಹಾಸ್ಪಿಟಲ್ಸ್ ಇರುತ್ತೆ. ಸೊ ಈ ಥರ ಒಂದು ಆಂಬ್ಯುಲೆನ್ಸಲ್ಲಿ ಇವಾಗ ಏನು ಮಾಡ್ಬೇಕಂತಂದರೆ, ಆಂಬ್ಯುಲೆನ್ಸ್ ಬರಲಿಕ್ಕೆ ಕೆಲವು ದಾರಿ ಕೊಡಲ್ಲ ಮತ್ತು ಸಿಗ್ನಲ್ ಸಿಗಲ್ಲ, ಮತ್ತು ಯಾವುದೋ ಒಂದು ಕಾರಣಕ್ಕೆ ಎಲ್ಲ ಒಂದು ಟ್ರಾಫಿಕ್ ಜಾಮ್ ಆಗಿರುತ್ತೆ. ಅಲ್ಲಿ ಆ ಸಿಗ್ನಲಲ್ಲಿ ಪೊಲೀಸ್ ಇರಲ್ಲ, ಮತ್ತು ಪೊಲೀಸ್ ಇದ್ದರೂ ಕೂಡ ಅವರು ಒಳಗಡೆ ಕೂತ್ಕೊಂಡಿದ್ರೆ ಅಲ್ಲಿ ಆಂಬ್ಯುಲೆನ್ಸ್ ಬರೋ ಸೌಂಡು ಗೊತ್ತಾಗಲ್ಲ, ಮತ್ತು ಅಲ್ಲಿ ಲಾಂಗ್ ಆಗಿ ಕ್ಯೂ ನಿಂತ್ಕೊಂಡಿರುತ್ತೆ. ಇದರೆಲ್ಲ ಒಂದು ಡ್ರಾಬ್ಯಾಕ್ಸ್ ಇದರಲ್ಲಿ ಇದೆಯಲ್ಲ. ನೀವು ಇದನ್ನು ಅಬ್ಸರ್ವ್ ಮಾಡಿರ್ತೀರ. ತುಂಬ ಆಂಬ್ಯುಲೆನ್ಸ್ ಬರ್ತಾ ಇರುತ್ತೆ, ನೀವು ದಾರಿ ಬಿಡಲಿಕ್ಕೆ ಯೋಚನೆ ಮಾಡ್ತಾ ಇರ್ತೀರಾ ಮತ್ತು ಅವಕಾಶ ಮಾಡ್ತಾ ಇರ್ತೀರಾ. ಸೊ ಅಂಥ ಸಮಯದಲ್ಲಿ ನಿಮಗೆ ಕೊಡಲಿಕ್ಕೆ ಜಾಗನೂ ಇರಲ್ಲ ಮತ್ತು ಮುಂದೆ ಸಿಗ್ನಲ್ಲು ಬಿದ್ದಿರಲ್ಲ. ಆ ಟೈಮಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ, ಇವಾಗ ನಾರ್ಮಲ್ ಆಗಿ ಗೂಗಲ್ ಮ್ಯಾಪ್ಸ್ನ ಯೂಸ್ ಮಾಡಿಕೊಂಡು ಎಷ್ಟು ಟ್ರಾಫಿಕ್ ಇದೆ ಅಂತ ಹೇಳ್ಬಿಟ್ಟು ಅವರು ಕಂಟ್ರೋಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 4 ವೇಸ್ ಇರುತ್ತಂತ ಹೇಳಿದ್ರೆ, ಯಾವ್ದರಲ್ಲಿ ಕಮ್ಮಿ ಟ್ರಾಫಿಕ್ಸ್ ಅಂದರೆ ಜಾಸ್ತಿ ಕಮ್ಮಿ ವೆಹಿಕಲ್ಸ್ ಇರುತ್ತೋ ಅದಕ್ಕೆ ತಕ್ಕಂಗೆ ಅವ್ರು ಏನು ಮಾಡ್ತಾರೆ, ಆ ಸಿಗ್ನಲ್ ಟೈಮಿಂಗ್ನ ಜಾಸ್ತಿ ಕಮ್ಮಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 20 ಸೆಕೆಂಡ್ ಇರಬಹುದು, ಒಂದು ಸಿಗ್ನಲ್ 15 ಸೆಕೆಂಡಲ್ಲಿ ಕ್ಲೋಸ್ ಆಗ್ಬಿಡುತ್ತೆ. ಸೊ ವೆಹಿಕಲ್ಸ್ ತಕ್ಕಂಗೆ ಅವರು ಸ್ಯಾಟಲೈಟಲ್ಲಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿಕೊಂಡು ಆ ಸಿಗ್ನಲ್ ಅಲ್ಲಿ ಗೂಗಲ್ ಅವರು ಈ ತರ ಒಂದು ಟ್ರಾಫಿಕ್ ಸಿಗ್ನಲ್ ಸಿಸ್ಟಮ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ಅದೇ ತರ ಇನ್ನೊಂದು ನನಗೆ ಬೇಕಪ್ಪ ಅಂತ ಹೇಳಿದ್ರೆ, ಆ ಆಂಬ್ಯುಲೆನ್ಸ್ ಅಲ್ಲಿ ಒಂದು GPS ಏನೋ ಒಂದು ಆ ಇನ್ಸ್ಟ್ರೂಮೆಂಟ್ ಏನಾಗಿರ್ಬೇಕು, ಎಲ್ಲ ಸಿಗ್ನಲ್ಗೂ ಕನೆಕ್ಟ್ ಆಗಿರ್ಬೇಕು. ಆ ವೆಹಿಕಲ್ಸ್ ಎಲ್ಲೆಲ್ಲ ಟ್ರಾವೆಲ್ ಮಾಡ್ತಾವೋ, ಯಾವ ರೂಟ್ ಎಲ್ಲ ಟ್ರಾವೆಲ್ ಮಾಡ್ತಾವೋ, ಆ ವೆಹಿಕಲ್ಸ್ ಹೋಗೋ ರೂಟ್ಗಳಲ್ಲಿ ಇರೋ ಸಿಗ್ನಲ್ಸ್ ಎಲ್ಲ ಬಂದ್ಬಿಟ್ಟು ಆಲ್ ಟೈಮ್ಸ್ ಬಂದ್ಬಿಟ್ಟು ಗ್ರೀನ್ ಇರಬೇಕು, ಅಂದ್ರೆ ಅದು ಮೂವ್ಮೆಂಟ್ ಇರ್ತಾ ಇರಬೇಕು. ಆ ತರ ಒಂದು ಕಂಟ್ರೋಲ್ ಸಿಸ್ಟಮ್ನ, ಫಾರ್ ಎಕ್ಸಾಂಪಲ್ ಇವಾಗ ಆಂಬ್ಯುಲೆನ್ಸ್ ಒಂದು 100 ಮೀಟರ್ಸು ಇಲ್ಲಾಂದ್ರೆ 150 ಮೀಟರ್ಸು ಹಿಂದೆ ಬರ್ತಿದೆ ಅಂತ ಹೇಳಿದ್ರೆ, ಆವಾಗಲೇ ಆ ಸಿಗ್ನಲ್ಲು ಆಕ್ಟಿವೇಶನ್ ಆಗ್ಬಿಡ್ಬೇಕು, ಅಂದ್ರೆ ಗ್ರೀನ್ ಬಂದ್ಬಿಡ್ಬೇಕು. ಇಂಥ ಒಂದು ಒಳ್ಳೆ ಟೆಕ್ನಾಲಜಿನ ನಾವು ಇಂಪ್ಲಿಮೆಂಟೇಶನ್ ಮಾಡಿದ್ರೆ ನೋಡಿ, ಇವಾಗ ತುಂಬಾ ಅರ್ಜೆಂಟ್ ಆಗಿ ಹೋಗ್ತಾರೆ ಹಾಸ್ಪಿಟ್ಲಿಗೆ. ಈ ತರ ಸಿಟಿಯಲ್ಲಿ ಈ ತರ ಹೆವಿ ಕ್ರೌಡ್ ಪಾಪ್ಯುಲೇಷನ್ ಇದೆಯಲ್ಲ, ಇದರಲ್ಲಿ ಅವರು ಹೋಗ್ಲಿಕ್ಕೆ ನಾವು ಜಾಗ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ನಾವು ಎಷ್ಟೊಂದು ಕೇಸ್ಗಳು ಈ ತರ ಒಂದು ಡೆತ್ ಕೇಸ್ಗಳಾಗಿದೆ. ಸೊ ಇನ್ನು ಒಂದು 5 ನಿಮಿಷದಲ್ಲಿ ಬಂದ್ಬಿಟ್ಟಿದ್ರೆ ಆಗಿರೋದಪ್ಪ, ಆರಾಮಾಗಿ ನಿಮ್ಮನ್ನ ಉಳಿಸ್ಬೋದಿತ್ತು, 10 ನಿಮಿಷದಲ್ಲಿ ಬೇಗ ಬಂದಿದ್ರೆ ನಾವನ್ನ ಉಳಿಸ್ಬೋದಿತ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಈ ತರ ಹೇಳ್ತಾರೆ. ಸೊ ಈ ತರ ಒಂದು ಟೆಕ್ನಾಲಜಿ ನಾವು ಯಾವಾಗ ಮಾಡ್ತೀವೋ, ನೋ ಸಿಗ್ನಲ್ ಅಂದ್ರೆ ಆಂಬ್ಯುಲೆನ್ಸ್ ಅಂತ ಬಂದ್ರೆ ನೋ ಸಿಗ್ನಲ್ ಅಂತ ಇರಬೇಕು. ಎಲ್ಲೂ ಕೂಡ ಸಿಗ್ನಲ್ ಇರಬಾರ್ದು. ಅದು ಯಾವ ರಾಸ್ಯದಲ್ಲಿ ಹೋಗ್ಬೇಕು ಅದೇ ರಾಸ್ಯದಲ್ಲಿ ಹೋಗ್ಬೇಕು. ದಯವಿಟ್ಟು ಈ ತರ ಒಂದು ಒಳ್ಳೆ ಟೆಕ್ನಾಲಜಿನ ನಮ್ಮ ಗೂಗಲ್ ಅವರಾಗಿರ್ಬೋದು ಮತ್ತೆ ನಮ್ಮ ಟ್ರಾಫಿಕ್ ಸಂಸ್ಥೆ ಆಗಿರ್ಬೋದು, ಸೊ ಇಬ್ಬರು ಸ್ವಲ್ಪ ಯೋಚನೆ ಮಾಡಿ ಈ ತರ ಒಂದು ಒಳ್ಳೆ ಟೆಕ್ನಾಲಜಿನ ನಮ್ಮ ಆಂಬ್ಯುಲೆನ್ಸ್ಗಳಿಗೆ ಮತ್ತೆ ಟ್ರಾಫಿಕ್ ಸಿಗ್ನಲ್ಗೂ ಇಂಟರ್ಲಿಂಕ್ ಮಾಡಿಸಿ ಈ ತರ ಒಂದು ಮಾಡಿದ್ರೆ ನಮ್ಮ ಡೆತ್ ಕೇಸ್ಗಳು ಕಮ್ಮಿ ಆಗುತ್ತೆ. ಮತ್ತೆ ಆದಷ್ಟು ಆ ದಾರಿಯಲ್ಲೂ ಹೋಗ್ತಾ ಇರ್ತಾರಲ್ಲ, ಅವ್ರದ್ದು ಕೂಡ ಸ್ವಲ್ಪ ಆಕ್ಸಿಡೆಂಟ್ಗಳು ಕಮ್ಮಿ ಆಗುತ್ತೆ. ಈ ತರ ಒಂದು ಒಳ್ಳೆ ಟೆಕ್ನಾಲಜಿನ ನಾನು ನಿಮಗೆ ಹೇಳಿದ್ದೀನಿ. ಸೊ ಇದರಲ್ಲಿ ಮಾಡ್ಬೋದಾ ಮಾಡೋಕ್ಕಾಗಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಯೋಚನೆ ಮಾಡಿ, ಅಕಸ್ಮಾತ್ ಮಾಡೋಕ್ಕಾದ್ರೆ ದಯವಿಟ್ಟು ಆದಷ್ಟು ಬೇಗ ಇಂಪ್ಲಿಮೆಂಟೇಷನ್ ಮಾಡಿ. ಧನ್ಯವಾದಗಳು.